ನಮಸ್ಕಾರ ವೀಕ್ಷಕರೇ, ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ದ್ವಿಚಕ್ರ ವಾಹನ ಕಳ್ಳನ ಬಂಧನ, 7 ಬೈಕ್ ವಶ. ಧಾರವಾಡ ನಗರದ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡುತ್ತಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಧಾರವಾಡ ಶಹರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತನಿಂದ ಅಂದಾಜು 2.35 ರು ಮೌಲ್ಯದ ಒಟ್ಟು 7 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬಂಧಿತ ಆರೋಪಿಯನ್ನು ಕಮಲಾಪುರದ ದ್ಯಾಮನಗುಡಿ ಓಣಿಯ ನಿವಾಸಿ ಶಿವಾನಂದ ಅರ್ಜುನ್ ಮಾನೆ 33 ಎಂದು ಗುರುತಿಸಲಾಗಿದೆ. ವೃತ್ತಿಯಲ್ಲಿ ಕೃಷಿಕನಾದ ಈತನನ್ನು ಬುಧವಾರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಶಪಡಿಸಿಕೊಂಡ ವಾಹನಗಳಲ್ಲಿ ಧಾರವಾಡ ಶಹರ ಠಾಣೆ ವ್ಯಾಪ್ತಿಯ 2 ಬೈಕುಗಳು ಹಾಗೂ ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ 1 ಬೈಕ್ ಸೇರಿದೆ. ಉಳಿದ 4 ವಾಹನಗಳನ್ನು ಬೇರೆ ಬೇರೆ ಕಡೆಗಳಿಂದ ಕಳ್ಳತನ ಮಾಡಲಾಗಿತ್ತು. ಧಾರವಾಡ ಶಹರ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗುರುನಾಥ್ ಚವ್ಹಾಣ ನೇತೃತ್ವದಲ್ಲಿ ಈ ಯಶಸ್ವಿ ಕಾರ್ಯಾಚರಣೆ ನಡೆದಿದೆ. ತಂಡದಲ್ಲಿ ಪಿಎಸ್ಐ ಆರ್.ಎಚ್. ನದಾಫ್ ಹಾಗೂ ಸಿಬ್ಬಂದಿಗಳಾದ ಐ.ಪಿ. ಬುರ್ಜಿ, ಆರ್.ಎಸ್. ಪಾಟೀಲ್, ಡಿ.ಕೆ. ನದಾಫ್, ಪ್ರವೀಣ್ ತಿರ್ಲಾಪುರ್, ಸಂತೋಷ್ ಪೂಜಾರ್, ಬಿ.ಎಲ್. ಹನುಮಣ್ಣವರ, ಎಂ.ಆರ್. ಜಾಲಿ ಮತ್ತು ತಾಂತ್ರಿಕ ವಿಭಾಗದ ಎಂ.ಎಸ್. ಚಿಕ್ಕಮಠ್, ಆರ್.ಕೆ. ಬಡಂಕರ್ ಹಾಗೂ ಆರ್.ಎಸ್. ಗೋಮಪ್ಪನವರ ಇದ್ದರು. ಮತ್ತು ಬಿಸಿಲು ಏನಕ್ಕ ಬಿಸಿಲು ಸಿಕ್ಕಾಪಟ್ಟೆ ಐತಿ.